ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲು ಹಿನ್ನೆಲೆ ಅಡ್ಡ ಮತದಾನದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಡ್ಡ ಮತದಾನದಿಂದ ನಮಗೆ ಬೇಸರ ಆಗಿದೆ, ನೋವಾಗಿದೆ. ಈ ಘಟನೆ ಆಗಬಾರ್ದಾಗಿತ್ತು, ಇದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಎಂದ್ರು. ಇದೇ ವೇಳೆ ಬಹಳ ಜನ ಚಾಣಾಕ್ಯರನ್ನ ಜನರು ನಾವು ನೋಡಿದ್ದೇವೆ. ಕುದುರೆ ಓಡೋ ಟೈಮಲ್ಲಿ ಓಡುತ್ತೆ, ಮುಗ್ಗರಿಸಿ ಬೀಳುವಾಗ ಬೀಳುತ್ತೆ. ನಮಗೂ ಇದನ್ನ ಎದುರಿಸುವಂತ ಶಕ್ತಿ ಇದೆ. ನಾವು ಓಡ್ ಹೋಗೋದಿಲ್ಲ, ಇದನ್ನ ಹೇಗೆ ಬಗ್ಗಿಸ್ಬೇಕೋ ಬಗ್ಗಿಸ್ತೇವೆ. ಇಲ್ಲಿಗೆ ಎಲ್ಲ ಮುಗ್ದಿಲ್ಲ. ಡಿಕೆ ಶಿವಕುಮಾರ್ ಆಗ್ಲಿ ಮತ್ತೊಬ್ಬ ಸಿಎಂ ಆದ್ರೂ ಬರ್ಲಿ, ನಾವು ಹೆದರೋದಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ನಿ ಉಷಾ ಜೊತೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ತಿಮ್ಮಪ್ಪನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದು ಸಿಎಂ ಡಿಕೆ ಶಿವಕುಮಾರ್ ತಿರುಪತಿಗೆ ಭೇಟಿ ನೀಡಿರೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆ ವಿರುದ್ಧ ಸರ್ವಾನುಮತದ ನಿರ್ಣಯ ಅಂಗೀಕರಿಸಿರುವ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡು ತಮ್ಮ ಜನರ ಹಿತಾಸಕ್ತಿ ಕಾಪಾಡುವುದಕ್ಕೆ ನಿರ್ಣಯ ಪಾಸ್ ಮಾಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡಬೇಕು. ಈ ವಿಷಯದಲ್ಲಿ ಬಿಜೆಪಿ ಸಂಸದರ ಮೇಲೆ ನಿಮಗೆ ನಂಬಿಕೆ ಹೆಚ್ಚಿದೆ ಅನ್ಸುತ್ತೆ. ನಮಗಂತೂ ಯಾವುದೇ ನಂಬಿಕೆ ಇಲ್ಲ. ಅವರಂತ ಅಸಮರ್ಥ ನಾಯಕರು ಎಲ್ಲೂ ಇಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ನೋಡಿ, ಅವ್ರ ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನು ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನು ನಾವು ಕಸ್ಕೋತಾ ಇದ್ದೀವಿ ಅಂದರೆ ಅವರು ಏನಾದರೂ ಏನು ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ನಲ್ಲಿ ಇದು ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಮಾಡಲಿ, ವಾಟ್ ಎವರ್ ಇಟ್ ಈಸ್. ನೋಡಿ, ನನ್ನ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರದ್ದು ಅವ್ರ ರಾಜ್ಯದ ಅದೇನಿದೆ ಆಗಲೇ ಕೋರ್ಟಲ್ಲಿ ತೀರ್ಪು ಬಂದಿದೆ. ಇವರು ಇನ್ನೂ ಏನು ಮುಂದೆ ಮಾಡ್ತಾರೆ, ವಿ ಆರ್ ಆಲ್ಸೋ ರೆಡಿ ಫಾರ್ ಇಟ್. ನೋಡಿ, ಅವ್ರ ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನು ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನು ನಾವು ಕಸ್ಕೋತಾ ಇದ್ದೀವಿ ಅಂದರೆ ಅವರು ಏನಾದರೂ ಏನು ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ನಲ್ಲಿ ಇದು ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಮಾಡಲಿ, ವಾಟ್ ಎವರ್ ಇಟ್ ಈಸ್. ನೋಡಿ, ನನ್ನ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರಿಗೆ ರಸಗೊಬ್ಬರ ಸಮಸ್ಯೆ ಎದುರಾಗಿದ್ದು, ಬಾದಾಮಿ ಪಟ್ಟಣದ ಅಂಗಡಿಯಲ್ಲಿ ರೈತರು ರಸಗೊಬ್ಬರಕ್ಕಾಗಿ ಸಾಲು ನಿಂತು ಕೂಗಾಡಿದ್ರು. ಇನ್ನು ಟಿಎಪಿಸಿಎಂಎಸ್ ಲಿಮಿಟೆಡ್ನಲ್ಲಿ ರೈತರು ಗೊಬ್ಬರಕ್ಕಾಗಿ ಪರದಾಡ್ತಿದ್ದಾರೆ. ಇನ್ನು ಕೃಷಿ ಇಲಾಖೆ ಮಾಹಿತಿಯ ಪ್ರಕಾರ ಸಾಕಷ್ಟು ದಾಸ್ತಾನು ಇದೆ, ಆದರೆ ಅಂಗಡಿಗಳಲ್ಲಿ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಕೆಲವೆಡೆ ಮಾರಾಟಗಾರರು ಡಿಎಪಿ ನೋ ಸ್ಟಾಕ್, ಬೇರೆ ಉತ್ಪನ್ನಗಳ ಮಾರಾಟಕ್ಕೆ ಡಿಎಪಿ ಯೂರಿಯಾಗೆ ಲಿಂಕ್ ಕಡ್ಡಾಯಗೊಳಿಸಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಬೇಡಿಕೆಗಿಂತ ಹೆಚ್ಚು ಗೊಬ್ಬರದ ಲಭ್ಯತೆ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಲಸ ಮಾಡಕತ್ತಿದವ ಕೆಲಸ ಮಾಡಕತ್ತಿದವ ಕಲಬುರಗಿಯಲ್ಲಿ ನಕಲಿ ರಸಗೊಬ್ಬರ ಮಾರಾಟ ಮಳಿಗೆಗೆ ಕೊನೆಗೂ ಬೀಗ ಬಿದ್ದಿದೆ. ಗ್ಯಾರಂಟಿ ನ್ಯೂಸ್ ನಕಲಿ ರಸಗೊಬ್ಬರ ಕುರಿತು ರಿಯಾಲಿಟಿ ಚೆಕ್ ನಡೆಸಿ ಅಕ್ರಮ ಬಯಲಿಗೆಳೆದು ರೈತರ ಸಮಸ್ಯೆಗೆ ಧ್ವನಿಯಾಗಿತ್ತು.
ಇದರ ಬೆನ್ನಲ್ಲೇ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅರುಣ್ ಕುಮಾರ್ ಮೂಲಿಮನಿ ಅವರು ಚಂದ್ರಿಕಾ ಆಗ್ರೋ ಏಜೆನ್ಸಿ ಪರವಾನಗಿ ರದ್ದುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನರನ್ನ ಕಾಯಬೇಕಾದ ರಕ್ಷಕರೇ ಭಕ್ಷುಕರಾಗಿದ್ದಾರೆ. ಸಿಐಡಿ ವಿಭಾಗದ ಇನ್ಸ್ಪೆಕ್ಟರ್ ಒಬ್ಬರು ಸ್ವತಃ ತಾವೇ ಗ್ಯಾಂಗ್ ಕಟ್ಕೊಂಡು ಕೇರಳ ಮೂಲದ ವ್ಯಕ್ತಿಗಳನ್ನ ಬೆದರಿಸಿ ಬರೋಬ್ಬರಿ 20 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ದರೋಡೆಯ ಮಾಸ್ಟರ್ ಮೈಂಡ್ ಆಗಿದ್ದು, ಘಟನೆ ಬಳಿಕ ಇನ್ಸ್ಪೆಕ್ಟರ್ ಸೇರಿ ಇಡೀ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಈ ಸಂಬಂಧ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಲ್ಲದೆ ಈಗಾಗಲೇ ಪೊಲೀಸರು ಓರ್ವ ಯುವಕನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದು, ಮಹೇಶ್ ಕನಕಗಿರಿಯ ಪ್ರಕರಣದ ಕಿಂಗ್ ಪಿನ್ ಅನ್ನೋದು ಬಯಲಾಗಿದೆ. ಬೆಂಗಳೂರು ನಗರದ ವರ್ತೂರಿನ ಬೆಳಗರಿಯಲ್ಲಿರುವಂತಹ ಜಲಮಂಡಳಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಬಿದ್ದು 2 ಕಾರ್ಮಿಕರು ಮೃತಪಟ್ಟಿದ್ದು, ಮತ್ತೋರ್ವ ಕಾರ್ಮಿಕರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರ್ಮಿಕರಾದ ಬ್ರಿಜೇಶ್ ಹಾಗೂ ಅಖಿಲೇಶ್ ಮೃತಪಟ್ಟಿದ್ದು, ಮೃತದೇಹಗಳ ಪತ್ತೆಗೆ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೈನೇಜ್ ಟ್ಯಾಂಕ್ನೊಳಗೆ ವಿಷಾನಿಲದ ಪ್ರಮಾಣ ಹೆಚ್ಚಿರುವುದು, ನೀರಿನ ರಭಸ ಜಾಸ್ತಿ ಆಗಿರುವುದು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಪರಿಸ್ಥಿತಿಯ ಗಂಭೀರತೆಯನ್ನ ಗಮನಿಸಿ ಘಟನಾ ಸ್ಥಳಕ್ಕೆ ಎನ್ಡಿಆರ್ಎಫ್ ತಂಡ ಭೇಟಿ ನೀಡಿ ಟ್ಯಾಂಕ್ ಒಳಗಿನ ವಿಷಾನಿಲವನ್ನ ಕಡಿಮೆ ಮಾಡೋದಕ್ಕೆ ಆಮ್ಲಜನಕ ತುಂಬುವ ಕಾರ್ಯ ನಡೆಸಿದ್ದು, ಆಮ್ಲಜನಕದ ಮಟ್ಟ ಸುರಕ್ಷಿತವಾದ ಬಳಿಕ ಎನ್ಡಿಆರ್ಎಫ್ ಸಿಬ್ಬಂದಿ ಟ್ಯಾಂಕ್ ಒಳಗೆ ಇಳಿದು ಶೋಧ ಕಾರ್ಯ ನಡೆಸಿತು. ಸ್ಥಳಕ್ಕೆ ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಏನಾಗುತ್ತೆ ಅಂತ ಮುಂದಾಲೋಚನೆ ಮಾಡ್ಕೊಂಡಾಗಿ ಮ್ಯಾನ್ ಬೆಂಗಳೂರಿನ ವರ್ತೂರಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಪ್ಲಾಂಟ್ ಘಟಕದಲ್ಲಿ ದುರಂತ ಪ್ರಕರಣ ಸಂಬಂಧ ಘಟನೆಯ ಸಂಪೂರ್ಣ ತನಿಖೆಗೆ ಬಿಡಬ್ಲ್ಯೂಎಸ್ಎಸ್ಪಿ ಆದೇಶಿಸಿದೆ. ನಿನ್ನೆ ಎಸ್ಟಿಪಿ ಪ್ಲಾಂಟ್ಗೆ 3 ಕಾರ್ಮಿಕರು ಬಿದ್ದಿದ್ರು. ಒಬ್ಬ ಕಾರ್ಮಿಕನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಇನ್ನಿಬ್ಬರು ಪತ್ತೆಯಾಗಿಲ್ಲ. ಈ ಬಗ್ಗೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ವರದಿ ಸಲ್ಲಿಸುವಂತೆ ಬಿಡಬ್ಲ್ಯೂಎಸ್ಎಸ್ಪಿ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ಎನ್ ಆದೇಶಿಸಿದ್ದಾರೆ. ಇನ್ನು ತನಿಖೆಗೆ 3 ಇಂಜಿನಿಯರ್ಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಕೂಡ ರಚಿಸಲಾಗಿದೆ. ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಉಲ್ಲಾಳ ಮುಖ್ಯ ರಸ್ತೆಯ ಮಂಗನಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಮಂಡ್ಯ ಮೂಲದ ರಾಜು ಮೃತ ದುರ್ದೈವಿ. ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡ್ತಿದ್ದ ರಾಜು ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಬಸ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸಂಬಂಧ ಜ್ಞಾನ ಭಾರತಿ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊಬೈಲ್ ಕದ್ದು ಪರಾರಿಯಾಗೋದಕ್ಕೆ ಯತ್ನಿಸಿದ ವ್ಯಕ್ತಿ ಕ್ಷಣಾರ್ಧದಲ್ಲಿ ಮೃತಪಟ್ಟಿರುವ ಘಟನೆ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಜುನೈದ್ ಎಂಬಾತ ವ್ಯಕ್ತಿಯೊಬ್ಬರ ಮೊಬೈಲ್ ಕಸಿದು ಸ್ಕೂಟಿಯಲ್ಲಿ ಪರಾರಿಯಾಗೋದಕ್ಕೆ ಯತ್ನಿಸಿದ್ದ. ಈ ವೇಳೆ ಎದುರಿನಿಂದ ಬರ್ತಿದ್ದಂತ ಕಾರ್ಮಿಕ ಈತನತ್ತ ಮೂಟೆಯನ್ನ ಎಸೆದಿದ್ದು, ನಿಯಂತ್ರಣ ತಪ್ಪಿ ಬಿದ್ದ ಜುನೈದ್ ಅಲ್ಲಿಂದ ತಪ್ಪಿಸಿಕೊಂಡು ಓಡಿದ್ದಾನೆ. ಆದರೆ ಫುಟ್ಪಾತ್ ಮೇಲೆ ಕುಳಿತುಕೊಳ್ತಾ ಇದ್ದಂತೆ ಕುಸಿದು ಬಿದ್ದು ಜುನೈದ್ ಮೃತಪಟ್ಟಿದ್ದಾನೆ. ಹೃದಯ ಸಂಬಂಧಿ ಸಮಸ್ಯೆಯಿಂದ ಜುನೈದ್ ಬಳಲ್ತಾ ಇದ್ದ ಎನ್ನಲಾಗಿದ್ದು, ಮತ್ತೋರ್ವ ಆರೋಪಿ ಅರ್ಬಾಜ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ ಕಿತ್ಕೊಂಡೇನೋ ಓಡಿ ಬರ್ತಾ ಇದ್ದಾರೆ, ಹಿಡ್ಕೊ ಅಂತ ಹೇಳಿದಾಗ ಅವಾಗ ಒಬ್ಬ ಕೂಲಿಯನ್ನು ಮೂಟೆ ಎತ್ಕೊಂಡೇನೋ ಬರ್ತಾ ಇದ್ದ. ಎತ್ಕೊಂಡಾಗ ಅವಾಗ ಬರೋವಾಗ ಗಾಡಿ ಮೇಲೆ ಹಾಕಿದ್ದಕ್ಕೆ ಅವ್ನು ಸಿಹಾಕೊಂಡ. ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದ, ಗಾಡಿ ಮೇಲೆ ಮೂಟೆ ಹಾಕಿದ್ದಕ್ಕೆ ಅವ್ನು ಸಿಹಾಕೊಂಡ್ಮೇಲೆ ಅವ್ನು ಹಿಡ್ಕೊಳಕ್ಕೆ ಒಂದು ಅವಕಾಶ ಆಯಿತು. ಅವ್ರಿಗೂ ಮೊಬೈಲ್ ಸಿಕ್ತು. ಈ ಥರ ಪ್ರಾಬ್ಲಮ್ಗಳು ಆಗ್ತಾ ಇದೆ, ಸ್ವಲ್ಪ ನಿಗಾ ಮಾಡಿ ಎಲ್ಲ ಕಡೆ ಸ್ವಲ್ಪ ಚೆಕ್ ಮಾಡಿದ್ರೆ ಒಳ್ಳೆಯದು. ಎಲ್ಲದಕ್ಕೂ ಒಂದು ಅವ್ರಿಗೊಂದು ಒಳ್ಳೇದಾಗಲಿ ಅಷ್ಟೇ. ಮೂಟೆ ಹಾಕಿದ್ದಕ್ಕೆ ಅವ್ನು ಸಾಕೊಂಡ, ಗಾಡಿ ಮೊಬೈಲ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾ. ಇಲ್ಲ ಅಂದ್ರೆ ಮೂಟೆ ಹಾಕಲಿ ಅಂದ್ರೆ ಅವ್ನು ಪಾಡ್ಕೊಂಡು ತಪ್ಪಿಸ್ಕೊಂಡೆ ಕತ್ಕೊಂಡು ಹೋಗೋದು. ಆ ಹುಡುಗ ಎಲ್ಲ ನೋಡಿದ್ರೆ ಇಲ್ಲಿ ಇಲ್ಲ, ಅವನು
ಫೋಟೋಗೆ ಕ್ಯಾಮ್ರಾಗೆ ಇದೆ. ಅವ್ನು ಇಲ್ಲಿಂದ ಪಾಪ ಮೂಟೆ ಎತ್ಕೊಂಡು ಬರ್ತಾ ಇದ್ದ. ಅದು ಯಾರೋ ವ್ಯಾನ್ಗೆ ಹಾಕೋಕ್ಕೆ ಲಗೇಜ್ ಬಂದೆ. ಅದಕ್ಕೆ ಅವನು ಮೊಬೈಲ್ ಕಿತ್ಕೊಂಡೇನೋ ಓಡಿ ಬರ್ತಾ ಇದ್ದಾರೆ. ಹಿಡ್ಕೊ ಅಂತ ಹೇಳಿದ್ರೆ ಹಿಡ್ಕೊ ಅಂತ ಹೇಳಿದಾಗ ಆವಾಗ ಒಬ್ಬ ಕೂಲಿಯನ್ನು ಮೂಟೆ ಎತ್ಕೊಂಡೇನೋ ಬರ್ತಾ ಇದ್ದ. ಎತ್ಕೊಂಡಾಗ ಅವಾಗ ಬರೋವಾಗ ಗಾಡಿ ಮೇಲೆ ಹಾಕಿದ್ದಕ್ಕೆ ಅವ್ನು ಸಿಹಾಕೊಂಡ. ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದ. ಗಾಡಿ ಮೇಲೆ ಮೂಟೆ ಹಾಕಿದ್ದಕ್ಕೆ ಅವ್ನು ಸಿಹಾಕೊಂಡ್ಮೇಲೆ ಅವ್ನು ಹಿಡ್ಕೊಳಕ್ಕೆ ಒಂದು ಅವಕಾಶ ಆಯಿತು. ಅವ್ರಿಗೂ ಮೊಬೈಲ್ ಸಿಕ್ತು. ಈ ಥರ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಸ್ವಲ್ಪ ನಿಗಾ ಮಾಡಿ ಎಲ್ಲ ಕಡೆ ಸ್ವಲ್ಪ ಚೆಕ್ ಮಾಡೋದು ಒಳ್ಳೆಯದು. ಎಲ್ಲದಕ್ಕೂ ಅವ್ರಿಗೊಂದು ಅನಾಥಾಶ್ರಮದ ಹೆಸರಿನಲ್ಲಿ ನಡೆಸ್ತಾ ಇದ್ದ ಅಕ್ರಮ ದಂಧೆಯನ್ನ ಮಹಿಳಾ ರಕ್ಷಣಾ ಇಲಾಖೆ ಭೇದಿಸಿದೆ. ತುಮಕೂರು ಜಿಲ್ಲೆ ಶಿರಾದ ಗಾಣದ ಹುಣಸೆ ಗ್ರಾಮದ ತೋಟದ ಅನಾಥಾಶ್ರಮದಲ್ಲಿ ವಿವಿಧ ವಯೋಮಾನದ 64 ಮಹಿಳೆಯರು ಪುರುಷರಿದ್ರು. ಅನಾಥಾಶ್ರಮದ ಮಾಲಿಕಿ ಸಾರ್ವಜನಿಕರಿಗೆ ನಿಷೇಧ ಬಿಟ್ಟು ಕತ್ತಲೆ ಕೋಣೆಯಲ್ಲಿ ಮಹಿಳೆಯರನ್ನ ಪುರುಷರನ್ನ ಕೂಡ ಹಾಕಿದ್ಲು. ಯಾರಾದ್ರೂ ಸತ್ರೆ ಅವರ ಮೃತದೇಹವನ್ನ ನಿಗೂಢವಾಗಿ ಬೇರೆಡೆ ಸಾಗಿಸುವ ಆರೋಪವೂ ಕೂಡ ಕೇಳಿಬಂದಿತ್ತು. ಈ ಹಿನ್ನೆಲೆ ತಹಶೀಲ್ದಾರ್ ಪೊಲೀಸರೊಂದಿಗೆ ಕಾರ್ಯಾಚರಣೆ ನಡೆಸಿ ಅನಾಥಾಶ್ರಮದಲ್ಲಿ ಇದ್ದವರನ್ನ ರಕ್ಷಿಸಲಾಗಿದೆ. ಧಾರವಾಡದಲ್ಲಿ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ನಿರ್ಮಿತಿ ಕೇಂದ್ರದ ಅಧಿಕಾರಿ ಸುರೇಂದ್ರ ಕುಮಾರ್ ಎಂಬುವರ ಮನೆ ಹಾಗೂ ಕಚೇರಿ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡದ ನಿಸರ್ಗ ಲೇಔಟ್ ಬಳಿ ಮನೆ, ಇಸ್ಕಾನ್ ಟೆಂಪಲ್ ಬಳಿಯ ನಿರ್ಮಿತಿ ಕೇಂದ್ರದ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿ ಅಧಿಕಾರಿಗಳು ದಾಖಲೆ ಪರಿಶೀಲಿಸಿದರು. ಹರಿಹರ ತಾಲೂಕಿನ ಕೊಕ್ಕನೂರು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಜಯಪ್ಪ ಆತ್ಮಹತ್ಯೆ ಪ್ರಕರಣ ಸಂಬಂಧ 5 ಶಿಕ್ಷಕರು, 4 ಜನ ಅಡುಗೆ ಸಿಬ್ಬಂದಿ, ಸಿಆರ್ಪಿ, ಬಿಆರ್ಪಿ ಸೇರಿದಂತೆ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾನಸಿಕ ಹಿಂಸೆ, ಕಿರುಕುಳ ಹಾಗೂ ಜಾತಿ ನಿಂದನೆ ಆರೋಪದಡಿ ಸಹ ಶಿಕ್ಷಕರಾದ ಶ್ರೀಕಾಂತಾಚಾರಿ, ವೆಂಕಟೇಶ್, ರಂಜನಿ, ಚೇತನಾ, ಮಹಾಂತೇಶ್ ಗೌಳಿ, ಅಡುಗೆ ಸಹಾಯಕರಾದ ಸುಮಾ, ಚೆನ್ನಮ್ಮ, ರೂಪಾ, ವಿಜಯಮ್ಮ ಸೇರಿದಂತೆ 10 ಜನರ ವಿರುದ್ಧ ಮಲೆಬೆನ್ನೂರು ಠಾಣೆಗೆ ಜಯಪ್ಪ ಪತ್ನಿ ಅಂಜನಮ್ಮ ದೂರು ನೀಡಿದ್ರು. ಕಳೆದ 10 ತಿಂಗಳಿಂದ ಕೊಕ್ಕನೂರು ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪತಿ ಜಯಪ್ಪಗೆ ನಿತ್ಯವೂ ಹಿಂಸೆ ನೀಡಲಾಗ್ತಾ ಇತ್ತು. ನಾವು ಪರಿಶಿಷ್ಟ ಜಾತಿಗೆ ಸೇರಿದ್ರಿಂದ ಜಾತಿ ನಿಂದನೆ ಮಾಡ್ತಾ ಇದ್ರು. ಈ ವಿಚಾರವನ್ನ 10 ಸಲ ಪತಿ ಜಯಪ್ಪ ತನಗೆ ಹೇಳಿದ್ರು. ಇವರು ನೀಡಿದ ಮಾನಸಿಕ ಹಿಂಸೆನೇ ತನ್ನ ಪತಿ ಆತ್ಮಹತ್ಯೆಗೆ ಕಾರಣ ಅಂತ ದೂರಿನಲ್ಲಿ ಅಂಜನಮ್ಮ ಉಲ್ಲೇಖ ಮಾಡಿದ್ರು. ಈ ಸಂಬಂಧ 10 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಈಗ ಕ್ರಮ ಕೈಗೊಂಡಿದ್ದಾರೆ. ಮಂಡ್ಯದ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇಗುಲದ ಹುಂಡಿ ಕಳ್ಳತನ ಪ್ರಕರಣ ಸಂಬಂಧ ಪ್ರಧಾನ ಅರ್ಚಕ ಸೇರಿದಂತೆ 6 ಮಂದಿಯನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಪ್ರಧಾನ ಅರ್ಚಕ ನಾರಾಯಣ ಭಟ್, ಶ್ರೀಧರ್, ತಿರುವೆಂಗಡಾಚಾರ್, ಗಂಗಾಧರ್ ಮತ್ತು ಬಸವರಾಜು, ಕಸ್ತೂರಿ ಶ್ರೀನಿವಾಸನ್ ಎಂಬುವರನ್ನ ಅಮಾನತು ಮಾಡಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಜನವರಿ 11ನೇ ತಾರೀಕು ಘಟನೆ ನಡೆದಿದ್ದು. ಜೂನ್ನಲ್ಲಿ ದೇವಾಲಯದ ಇಒ ಶೀಲಾ 6 ಜನರ ವಿರುದ್ಧ ದೂರು ನೀಡಿದ್ರು. ಈ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಐಪಿಎಲ್ ಬೆಟ್ಟಿಂಗ್ ದಂಧೆಗೆ ಯುವಕ ಬಲಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂಕಳಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ನಾರಾಯಣಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಈ ಹಿಂದೆ ನಡೆದ ಐಪಿಎಲ್ನಲ್ಲಿ ಬೆಟ್ಟಿಂಗ್ ಆಡಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ನಾರಾಯಣಸ್ವಾಮಿ ಸಾಲ ತೀರಿಸೋದಕ್ಕಾಗದೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಘಟನಾ ಸಂಬಂಧ ಸಿಎಸ್ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗದ ಹೊಸದುರ್ಗ ಪೊಲೀಸರು ಕಾರ್ಯಾಚರಣೆ ನಡೆಸಿ 2 ಅಂತರ್ ಜಿಲ್ಲಾ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಶಶಿಕುಮಾರ್, ದಿನೇಶ್ ಬಂಧಿತ ಆರೋಪಿಗಳು. ಕಡೂರು ತಾಲೂಕಿನ ಕಾವಲುಹಟ್ಟಿ ಗ್ರಾಮದವರಾದ ಆರೋಪಿಗಳು ಹೊಸದುರ್ಗ ನಗರದ ಟಿಬಿ ಸರ್ಕಲ್ ಬಳಿ ಬೈಕ್ಗಳನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಸಿಪಿಐ ರಮೇಶ್ ಹಾಗೂ ಪಿಎಸ್ಐ ಶ್ರೀಶೈಲ್ ನೇತೃತ್ವದಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು, ಬಂಧಿತರಿಂದ 2,20,000 ಮೌಲ್ಯದ 4 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಣ್ಣೆ ಕೊಡಿಸೋ ವಿಚಾರಕ್ಕೆ ನಡು ರಸ್ತೆಯಲ್ಲೇ 2 ಹೊಡೆದಾಡಿಕೊಂಡಿರುವಂತಹ ಘಟನೆ ನೆಲಮಂಗಲ ಟೌನ್ನಲ್ಲಿ ನಡೆದಿದೆ. ವೆಂಕಟೇಶ್ ಹಾಗೂ ಪ್ರಕಾಶ್ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲೇ ಬಡದಾಡಿಕೊಂಡಿದ್ದು, ಪೊಲೀಸರಿಗೆ ಮಾಹಿತಿ ನೀಡಿದ್ರೂ ಕೂಡ
ಸ್ಥಳಕ್ಕೆ ಬರಲಿಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನು ಜನರೇ ರಸ್ತೆಯಲ್ಲಿ ಹೊಡೆದಾಟ ನಡೆಸಿದ್ದ ಪುಂಡರನ್ನ ಓಡಿಸಿದ್ದಾರೆ. ಹೊರ ರಾಜ್ಯದವರನ್ನ ಟಾರ್ಗೆಟ್ ಮಾಡಿ ಗಾಂಜಾ ಮಾರಾಟ ಮಾಡ್ತಿದ್ದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸಮೀರ್, ಪ್ರಜ್ವಲ್ ಬಂಧಿತ ಆರೋಪಿಗಳು ದೇವನಹಳ್ಳಿ ತಾಲೂಕಿನ ಪೋಲನಹಳ್ಳಿ ಕೆಐಎಡಿಬಿ ಪ್ರದೇಶದ ಎಕ್ಸೈಡ್ ಫ್ಯಾಕ್ಟರಿ ಬಳಿ ಆರೋಪಿಗಳು ಗಾಂಜಾ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ 3 ಕೆಜಿ 610 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದು ಆರೋಪಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 1,53,000 ಜನ ಅನರ್ಹರ ಪಿಂಚಣಿಯನ್ನ ಸ್ಥಗಿತಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ 65 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರು ಪಿಂಚಣಿ ಪಡಿತಾ ಇದ್ರು. ಅಲ್ಲದೆ ಕೆಲವರು 35,000ಕ್ಕಿಂತಲೂ ಹೆಚ್ಚಿನ ವಾರ್ಷಿಕ ಆದಾಯ ಇದ್ರೂ ಕೂಡ ಇನ್ನೂ ಕೆಲವರು ಬೆಳಗಾವಿ ಜಿಲ್ಲೆಯಿಂದ ಅನ್ಯ ಜಿಲ್ಲೆಗೆ ಹೋಗಿದ್ದು ಇವರುಗಳ ಪಿಂಚಣಿಯನ್ನ ಸ್ಥಗಿತಗೊಳಿಸಲಾಗಿದೆ. ಹೀಗೆ ಅನರ್ಹರಿಗೆ ಪಿಂಚಣಿ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಮುಂದೆ ನೀಡುವ ನಿರ್ದೇಶನದಂತೆ ಕ್ರಮ ವಹಿಸಲಾಗುತ್ತೆ. ಇದರಲ್ಲಿ ಅಧಿಕಾರಿಗಳ ಪಾತ್ರ ಇದೆಯಾ, ಪಿಂಚಣಿದಾರರೇ ಸುಳ್ಳು ದಾಖಲೆ ಪ್ರಮಾಣ ಪತ್ರ ಸಲ್ಲಿಸಿದ್ರ ಅನ್ನೋದು ಕೂಡ ಪರಿಶೀಲನೆ ಬಳಿಕ ಗೊತ್ತಾಗಲಿದೆ ಅಂತ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಮಾಹಿತಿ ಕೊಟ್ಟಿದ್ದಾರೆ. ಕುಡಿದ ಮತ್ತಲ್ಲಿ ಬೈತಿದ್ದವರನ್ನ ಪ್ರಶ್ನೆ ಮಾಡಿದ ವ್ಯಕ್ತಿಗೆ ಚಾಕುವಿನಿಂದ ಇರಿದಿರುವ ಘಟನೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಎಂಸಿ ತಳಲು ಗ್ರಾಮದಲ್ಲಿ ನಡೆದಿದೆ. ಮದ್ಯದ ಅಮಲಿನಲ್ಲಿ ಆನಂದ್ ಎಂಬಾತ ಗ್ರಾಮಸ್ಥರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದ. ಈ ವೇಳೆ ರಾಜಶೇಖರ್ ಆತನನ್ನ ಪ್ರಶ್ನೆ ಮಾಡಿದ್ರು. ಈ ವೇಳೆ ಆನಂದ್ ಚಾಕುವಿನಿಂದ ರಾಜಶೇಖರ್ ಹೊಟ್ಟೆ ಭಾಗಕ್ಕೆ ಇರಿದಿದ್ದಾನೆ. ಚಾಕುವಿನ ಸಮೇತ ಗಾಯಾಳುವನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದು ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಸಂಬಂಧ ಸರಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಟ್ಬೇಡ, ನೀನು ಮುಟ್ಬೇಡ, ಜಾಗದ ಗಾರೆ ಕೆಲಸಕ್ಕೆ ಅಂತ ಬಂದು ಮನೆಯಲ್ಲಿ ಕಳ್ಳತನ ಮಾಡಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಿಹಾರ ಮೂಲದ ಗೌರವ್ ವಿಶಾಲ್ ಬಂಧಿತ ಆರೋಪಿಗಳು. ಜೂನ್ 15ನೇ ತಾರೀಕು ಮೋಪರಹಳ್ಳಿ ಗ್ರಾಮದ ಸರಳಾ ಚಂದ್ರಶೇಖರ್ ಮನೆಯಲ್ಲಿ ಕಳ್ಳತನ ನಡೆದಿತ್ತು. ಮನೆ ಮಾಲೀಕರು ಇಲ್ಲದ ವೇಳೆ ಚಿನ್ನದ ಮಾಂಗಲ್ಯ ಸರ, ನೆಕ್ಲೆಸ್, ಹಣ ಕದ್ದು ಕದಿಮರು ಪರಾರಿಯಾಗಿದ್ರು. ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು ಬಂಧಿತರಿಂದ 7.11 ಲಕ್ಷ ಮೌಲ್ಯದ ಚಿನ್ನಾಭರಣ, ಹಣ ಹಾಗೂ ದ್ವಿಚಕ್ರ ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ. ಮರಕ್ಕೆ ಕಾರು ಡಿಕ್ಕಿಯಾಗಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನೇಶಪುರ ಗ್ರಾಮದ ಬಳಿ ನಡೆದಿದೆ. ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದ ಆನಂದ್ ಮೃತ ದುರ್ದೈವಿ. ಆನಂದ್ ಹಾಗೂ ಮಂಜುನಾಥ್ ಎಂಬುವರು ಸಂಬಂಧಿಕರ ಮನೆಗೆ ತೆರಳಿ ವಾಪಸ್ ಬರುವಾಗ ಘಟನೆ ನಡೆದಿತ್ತು. ಘಟನೆಯಲ್ಲಿ ಮಂಜುನಾಥ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಗಾಯಾಳುವಿಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಈ ಸಂಬಂಧ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಮನೆಯಲ್ಲಿ ಅವಿತುಕೊಂಡಿದ್ದ ನಾಗರ ಹಾವನ್ನ ರಕ್ಷಣೆ ಮಾಡಿರೋ ಘಟನೆ ದಾವಣಗೆರೆ ತಾಲೂಕಿನ ಹೊಸ ಬೆಳವನೂರು ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿ ಅಡಗಿದ್ದ ಹಾವನ್ನ ನೋಡಿ ಗಾಬರಿಗೊಂಡ ಕುಟುಂಬಸ್ಥರು ತಕ್ಷಣ ಸ್ನೇಕ್ ಮನು ಅವರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಸ್ನೇಕ್ ಮನು ಸ್ಥಳಕ್ಕೆ ದೌಡಾಯಿಸಿ ಮನೆಯ ಹಿತ್ತಲಲ್ಲಿ ಅಡಗಿದ್ದ ಹಾವನ್ನ ರಕ್ಷಿಸಿದ್ದು ಅನಗೋಡು ಕುರುಚಲು ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ.
ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆ ವಿರೋಧಿಸಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಲಾಗಿದೆ. ಕಾವೇರಿ ನ್ಯಾಯಮಂಡಳಿ ಆದೇಶಗಳನ್ನು ಉಲ್ಲಂಘಿಸಿ ಕರ್ನಾಟಕ ಈ ಒಂದು ಮೇಕೆದಾಟು ಯೋಜನೆ ನಿರ್ಮಿಸುವುದಕ್ಕೆ ಹೊರಟಿರುವ ಅಣೆಕಟ್ಟಿಗೆ ಯಾವುದೇ ಅನುಮತಿ ನೀಡದಂತೆ ಕೇಂದ್ರ ಸರ್ಕಾರವನ್ನು ತಮಿಳುನಾಡು ಒತ್ತಾಯಿಸಿದೆ. ಡಿಪಿಆರ್ ಪರಿಶೀಲಿಸದಂತೆ ಆಗ್ರಹಿಸಿ ಆಡಳಿತ ವಿರೋಧ ಪಕ್ಷಗಳು ಒಂದಾಗಿ ಪ್ರಧಾನಿ ಭೇಟಿಗೆ ನಿರ್ಧಾರ ಮಾಡಿಕೊಂಡಿವೆ. ರಾಜ್ಯ ಸರ್ಕಾರ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಿರುವ ಮೇಕೆದಾಟು ಯೋಜನೆಗೆ ತಮಿಳುನಾಡು ರಾಜ್ಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಸಿಎಂ ವಿಜಯ್ ಮಂಡಿಸಿದ ಮೇಕೆದಾಟು ವಿರೋಧಿ ನಿರ್ಣಯವನ್ನ ಸದನ ಸರ್ವಾನುಮತದಿಂದ ಅಂಗೀಕರಿಸಿದೆ. ಈ ಯೋಜನೆಗೆ ಯಾವುದೇ ರೀತಿಯ ತಾಂತ್ರಿಕ ಅಥವಾ ಪರಿಸರ ಇಲಾಖೆಯ ಅನುಮತಿಯನ್ನ ನೀಡಬಾರದು ಅಂತ ತಮಿಳುನಾಡು ಸರ್ಕಾರ ಈ ನಿರ್ಣಯದ ಮೂಲಕ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಎರಡ್ 2026ರ ನೀಟ್ ಮರು ಪರೀಕ್ಷೆ ಹಿನ್ನೆಲೆ ಟೆಲಿಗ್ರಾಮ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ದೆಹಲಿ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಟೆಲಿಗ್ರಾಮ್ ಹೈಕೋರ್ಟ್ ಮೆಟ್ಟಿಲೇರಿತು. ಈ ಅರ್ಜಿಯನ್ನ ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದ ಏಕ ಸದಸ್ಯ ಪೀಠ ಜೂನ್ 18ರಂದು ವಿಚಾರಣೆ ನಡೆಸಿತ್ತು. ಇದೀಗ ಈ ಅರ್ಜಿಯನ್ನ ವಜಾಗೊಳಿಸಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಸರ್ಕಾರದ ಕ್ರಮ ಕನಿಷ್ಠ ನಿರ್ಬಂಧ ಆಗಿದೆ. ಇದರಿಂದ ಆದೇಶ ಅಸಮಾನವಾಗಿದೆ ಅಂತ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜೂನ್ 21ರಂದು ನಡೆಯಲಿರುವ ನೀಟ್ ಮರು ಪರೀಕ್ಷೆಗೂ ಮುನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೆಗಟ್ಟೋದಕ್ಕೆ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ 56ನೇ ಜನ್ಮದಿನದ ಹಿನ್ನೆಲೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ಗಂಗಾ ನದಿ ದಡದಲ್ಲಿರುವ ಗಂಗಾದೇವಿ ಸನ್ನಿಧಾನದಲ್ಲಿ ರಾಹುಲ್ ಗಾಂಧಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಹಾಗೂ ಗಂಗಾಜಲ ಅರ್ಪಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪರಶುರಾಮನ ಅವತಾರದ ಮಾದರಿಯಲ್ಲಿ ಚಿತ್ರಿಸಲಾಗಿದ್ದ ವಿಶೇಷ ಕಟ್ಔಟ್ ಎಲ್ಲರ ಗಮನ ಸೆಳೆದಿದೆ. ಇನ್ನೇನು ಅಮೆರಿಕ ಇರಾನ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಅಂತಿಮ ಮುದ್ರೆ ಬೀಳಬೇಕು ಅನ್ನೋಷ್ಟರಲ್ಲೇ ಸಂಧಾನವೇ ಮುರಿದು ಬಿದ್ದಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಏರ್ಪಟ್ಟಿದ್ದ ಐತಿಹಾಸಿಕ ಇಸ್ಲಾಮಾಬಾದ್ ಶಾಂತಿ ಒಪ್ಪಂದವನ್ನ ಜಗತ್ತಿನ ಎದುರು ಅಧಿಕೃತವಾಗಿ ಘೋಷಿಸುವುದಕ್ಕೆ ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ನಡೀಬೇಕಿದ್ದ ಬೃಹತ್ ಸಾರ್ವಜನಿಕ ಸಮಾರಂಭದಿಂದ ಇರಾನ್ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕಮಾಂಡರ್ಗೆ ಅಮೆರಿಕಾಗೆ ಅಧಿಕಾರಿಗಳೊಂದಿಗೆ ವೇದಿಕೆ ಹಂಚಿಕೊಂಡ್ರೆ ದೇಶದೊಳಗೆ ಜನಾಕ್ರೋಶ ವ್ಯಕ್ತ ಆಗಬಹುದು ಅಂತ ತೀವ್ರಗಾಮಿಗಳು ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆ ಇರಾನ್ ಇಂಥ ನಿರ್ಧಾರ ಕೈಗೊಂಡಿದೆ. ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವಂತಹ 2026ರ ಮಹಿಳಾ T20 ವಿಶ್ವಕಪ್ನಲ್ಲಿ ಸತತ 2 ಪಂದ್ಯಗಳನ್ನು ಗೆದ್ದಿದ್ದ ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ಗೆ ಆಘಾತ ಎದುರಾಗಿದೆ. ತಂಡದ ಸ್ಟಾರ್ ಆಲ್ರೌಂಡರ್ ಶ್ರೇಯಾಂಕ ಪಾಟೀಲ್ ಇಡೀ ಪಂದ್ಯಾವಳಿಯಿಂದಲೇ ಹೊರಬಿದ್ದಿದ್ದಾರೆ. ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯದ ವೇಳೆ ಶ್ರೇಯಾಂಕ್ ಪಾಟೀಲ್ ಗಾಯಗೊಂಡಿದ್ರು. ಹೀಗಾಗಿ ಅವರು ಆಟವನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ಬಳಿಕ ಶ್ರೇಯಾಂಕರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶ್ರೇಯಾಂಕ ಗಂಭೀರವಾಗಿ ಗಾಯಗೊಂಡಿರೋದ್ರಿಂದ ಇದೀಗ ಅವರನ್ನ ಪಂದ್ಯಾವಳಿಯಿಂದ ಹೊರಗಿಡಲಾಗಿದೆ. ಇನ್ನು ಟೂರ್ನಿಯಿಂದ ಹೊರಬಿದ್ದಿರುವ ಶ್ರೇಯಾಂಕ್ ಬದಲಿಗೆ ಅನ್ಕ್ಯಾಪ್ಡ್ ಲೆಗ್ ಸ್ಪಿನ್ನರ್ ಪ್ರೇಮಾ ರಾವತ್ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಲಾಗಿದೆ. ಜಗತ್ತಿನ ಅತ್ಯಂತ ಜನನಿಬಿಡ ಪ್ರದೇಶಗಳಲ್ಲಿ ಒಂದಾದ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ ರಸ್ತೆಯಲ್ಲಿ ಗುಂಡಿನ ಚಕಮಕಿ ನಡೆದಿದೆ. ಸ್ಥಳೀಯರು ಪ್ರವಾಸಿಗರಿಂದ ಸೇರಿದ್ದ ವೇಳೆ ದಿಢೀರ್ ಗುಂಡಿನ ಶಬ್ದ ಕೇಳಿ ಬಂದಿತು. ಗುಂಡಿನ ಶಬ್ದ ಕೇಳ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಮೆರಿಕದ ಪ್ರತಿಷ್ಠಿತ ಹಾಗೂ ಹೈಟೆಕ್ ಟೂರಿಸ್ಟ್ ಹಬ್ ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನಲ್ಲಿ ನಿಕ್ಸ್ ಚಾಂಪಿಯನ್ಶಿಪ್ ಮೆರವಣಿಗೆ ಸಂದರ್ಭದಲ್ಲಿ ಗುಂಡಿನ ಸದ್ದು ಕೇಳಿದ್ದು. ಈ ವೇಳೆ ಅಲ್ಲಿದ್ದ ಸ್ಥಳೀಯರು ಕಾಲ್ಕಿತ್ತಿದ್ದಾರೆ.
ಘಟನೆಯಲ್ಲಿ ಓರ್ವ ವ್ಯಕ್ತಿ ಗಾಯಗೊಂಡಿದ್ದು ಸದ್ಯ ನ್ಯೂಯಾರ್ಕ್ ಪೊಲೀಸರು 17 ವರ್ಷದ ಅಪ್ರಾಪ್ತ ಶಂಕಿತನನ್ನ ಆಯುಧ ಸಮೇತ ಬಂಧಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಬಾಲಿವುಡ್ನ ಬಹು ನಿರೀಕ್ಷಿತ ರೊಮ್ಯಾಂಟಿಕ್ ಸಿನಿಮಾ ಕಾಕ್ಟೇಲ್ 2 ಅದ್ಧೂರಿಯಾಗಿ ಬಿಡುಗಡೆಯಾಗಿದೆ. ಶಾಹಿದ್ ಕಪೂರ್, ಕೃತಿ ಸನೂನ್ ಹಾಗೂ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮುಖ್ಯ ಪಾತ್ರಗಳಲ್ಲಿ ನಟಿಸಿರುವ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಆದರೆ ಚಿತ್ರದಲ್ಲಿ ನಟಿಸಿರುವ ಕನ್ನಡತಿ ರಶ್ಮಿಕಾ ಮಂದಣ್ಣ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಬಾಲಿವುಡ್ನ ಖ್ಯಾತ ಟ್ರೇಡ್ ಅನಾಲಿಟಿಕ್ಸ್ ತರಣ್ ಆದರ್ಶ್ ನೀಡಿರುವ ಕಮೆಂಟ್ ಈಗ ಚರ್ಚೆಗೆ ಗ್ರಾಸವಾಗಿದೆ. ಸಿನಿಮಾ ವೀಕ್ಷಿಸಿದ ಬಳಿಕ ಎಕ್ಸ್ ಖಾತೆಯಲ್ಲಿ ತಮ್ಮ ವಿಮರ್ಶೆ ಹಂಚಿಕೊಂಡಿರುವ ತರಣ್ ಆದರ್ಶ್ ರಶ್ಮಿಕಾ ಮಂದಣ್ಣ ಅವರ ನಟನೆಯ ಬಗ್ಗೆ ಕೆಲವು ನೆಗೆಟಿವ್ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವರಿಗೆ ನಟಿಸಲು ಹೆಚ್ಚಿನ ಸ್ಕೋಪ್ ಸಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಅವರು ತಮ್ಮ ಹಿಂದಿ ಭಾಷೆಯ ಉಚ್ಚಾರಣೆಯ ಕಡೆಗೆ ಇನ್ನೂ ಹೆಚ್ಚಿನ ಗಮನ ಹರಿಸಬೇಕಾದ ಹಾಗೂ ಸುಧಾರಿಸಿಕೊಳ್ಳಬೇಕಾದ ಅಗತ್ಯ ಇದೆ ಅಂತ ಆದರ್ಶ್ ಬರ್ಕೊಂಡಿದ್ದಾರೆ.